ನೀನು ಅಳಿಯ ಬಂದಿದ್ದಂತೆ ಹೋದ್ನೇನು? ಏನ್ ಪಾರಕ್ಕ ನೀನು ಒಂದಾಗ್ಬಿಟ್ರೇನು? ಪಾರಕ್ಕವ್ರ ಮನೆ ಬೇರೆ ಹೋಗಿದ್ದಂತ ನೀನು? ಹೋಗಿದ್ದೆ ಪಾರಕ್ಕವ್ರ ಮನೆಗೆ. ಯಪ್ಪ ಸತ್ಯ, ಅವನು ಚೂ ಪಾರಕ್ಕ ಮಹಾ ಎಲ್ಲರೂ ನನ್ನ ಪರನೇನಿಯ ಮಾತಾಡಿ ನನಗೆ ಸಹಾಯ ಮಾಡಿಬಿಟ್ರು. ನನ್ನ ಅಳಿಯಂಗೆ ಡೌಟ್ ಬಂದ್ಬಿಟ್ಟಿತ್ತು, ಎಲ್ಲಿ ಅಚ್ಚು ಜೊತೆ ಓಡೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟಿತ್ತಲ್ಲ, ಯಾರೋ ದರಿದ್ರದಲ್ಲಿ ಹೇಳ್ಬಿಟ್ಟವ್ರೆ. ಅದಕ್ಕೆ ಅದನ್ನ ವಿಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಅಚ್ಚು ಮನೆಗೆ ನೀ ಹೋಗಿದ್ದ. ನಾನು ನನ್ನ ಅಳಿಯ ಹೋಗೋದಕ್ಕಿಂತ ಮುಂಚೆ ನೀ ಬಡ ಬಡ ಅಂತ ಓಡೋಗ್ಬಿಟ್ಟು ಹೆಂಗೋನು ಎಲ್ಲ ಪಾರಕ್ಕಂಗೆ ಹಂಗೇನೇ ಅವನು ಅಚ್ಚುಗೆ ಮಹಾಗೆ ಎಲ್ಲ ಹೊಸಿ ಹೇಳ್ಬಿಟ್ಟೆ. ಸರಿ ಅಂತ ಹೇಳ್ಬಿಟ್ಟು ನಾನು ಇದ್ದಂಗೆ ನೀ ಬಂದಾಲ್ಗೆ ಬಂದ ತಕ್ಷಣನೇ ನೀ ಕೇಳ್ದೆ, ನೀವು ಓಡೋಗಿದ್ರಂತೆ ರಚ್ಚು ಹಿಂದೆ ಹೌದಾ ಅಂತ. ಇಲ್ಲ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೆಂಗೋನು ಮ್ಯಾನೇಜ್ ಮಾಡ್ದೆ ಅವನು ಅಚ್ಚು ಮಹಾ ಎಲ್ಲನೂ. ಸದ್ಯ ನನ್ನ ಮಗಳು ಜೀವನಕ್ಕೆ ಇನ್ನು ಯಾವ ತೊಂದರೆನೂ ಇಲ್ಲ, ಎಲ್ಲ ಅನ್ಸೋರಾಯ್ತು. ನನ್ನ ಒಳಿಗೆ ಹೆಂಗೋದಾಗೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಒಂಟೆ ಬಿಟ್ಟ. ಇಲ್ಲಿ ಗಂಟೆ ಏನು ಫೋನ್ ಹಾಕಿಲ್ಲ, ಒಂದು ಮೆಸೇಜ್ ಹಾಕಿಲ್ಲ, ಎಂಥದೂ ಇಲ್ಲ. ಈಗ ಸಮಾಧಾನ ಆಯ್ತು ನೋಡಿ ನನಗೆ. ಹೆಂಗೋ ಬಿಡು, ನಿನ್ನ ಮಗಳು ಜೀವನ ಸಂದಾಕಿದ್ರೆ ಅಷ್ಟೇ ನೀನು ಸಾಕು. ನೀನು ಒಳಿಯಂಗೆ ಏನು ಗೊತ್ತಾಗಲಿಲ್ವಲ್ಲ ವಿಷಯ. ನಾನು ಹೇಳಿಲ್ವಾ ಅವ್ರು ಅಚ್ಚು ಹುಡುಗ ಭಾಳ ಒಳ್ಳೆಯವನು ಅಂದರೆ ಭಾಳ ಒಳ್ಳೆಯವನು ಅಂತ ಹೇಳಿಲ್ವ ನಿಂಗೆ? ಅವನು ಅಂಥವನಲ್ಲ, ಅವನೊಂಥರ ಅಮಾಯಕ ಇದ್ದಂಗೆ. ಆಮೇಲೆ ಸಖತ್ತು ಒಳ್ಳೇದು ಬಯಸ್ತಾನೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಎಂದೂ ಕೇಳಿ ಬಯಸ್ತಾನಲ್ಲ ಅವನು. ಹೂನೆ, ನನಗೆ ಒಂಥರ ಆಗೋಗ್ಬಿಡ್ತು. ಏನಪ್ಪ ನನಗೆ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ಕೊಂಡಿದ್ದೆ, ನನ್ನ ಪರ ನೀನು ಮಾತಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನನಗೇನೇ ಒಂಥರ ಆಶ್ಚರ್ಯ ಆಗೋಗ್ಬಿಡ್ತು ನನಗಂತೂ. ಹಬ್ಬ ಬಿಡು, ಹೆಂಗೂ ಕೊನೆಗೂ ನೋಡಿ ಇವಂಗೆ ಯಾವ ವಿಚಾರನೂ ಗೊತ್ತಾಗಲಿಲ್ಲ. ಎಲ್ಲ ಸುರೈತಿನ, ಇನ್ನೇನು ತೊಂದರೆ ಇಲ್ಲ. ಮತ್ತು ಗೌರಿ ಹಬ್ಬಕ್ಕೇನು ಎಲ್ಲ ಜೋರೇ ನಿಮ್ಮನೆ ಗೌರಿ ಹಬ್ಬ? ಹೂನೆ, ನಾಗರು ಮಾಡ್ಕೊಂಬಿಟ್ಟು ಬರ್ಬೇಕಲ್ಲ, ಹೋಗ್ಬಿಟ್ಟು ಸ್ವಲ್ಪ ಜೋರೇನೇನಿಯ. ಅಂಥ ಜೋರೇನು ಮಾಡಲಿಲ್ಲ ಅಂದ್ರೂ ಸುಮಾರಾಗ ಮಾಡೇ ಮಾಡ್ತೀವಿ ನಾವಂತೂ. ನಾನು ಇನ್ನು ಕ್ಲೀನಿಂಗು ಎಲ್ಲ ಇಟ್ಕೋಬೇಕಮ್ಮ ನಾನಂತೂ. ಇದೇ ನನ್ನ ಮಗಳದೇ ಒಂದು ದೊಡ್ಡ ಚಿಂತೆ ಆಗಿತ್ತು. ಸದ್ಯ ಹೆಂಗನೂ ಎಲ್ಲ ಬಗೆಹರಿತಲ್ಲ ಅಷ್ಟೇನೇ ಸಾಕು. ನನ್ನ ಮಗಳು ಫೋನ್ ಹಾಕದೆ ಎಲ್ಲ ಆರಾಮಾಗಿ ಐತಮ್ಮ ಅಂತ ಹೇಳಿದ್ಲು. ಏನು ಹೇಳಕ್ಕೆ ಬರಲಿಲ್ಲ ನನಗೆ. ನನಗೆ ಫೋನ್ ಹಾಕಿದ್ಲು. ಅದೇ ನಾವು ಹೋಗಿದ್ವಲ್ಲ ಆ ಮನೆ ಫ್ಯಾಕ್ಟ್ರಿ ಎಲ್ಲನೂ ನಮ್ಮ ಅಣ್ಣ ನನ್ನ ಮಗಳ ಹೆಸರಿಗೆ ಏನೇ ಮಾಡಿಸ್ಬಿಟ್ಟಿಕ್ಕವನಂತೆ. ಓಹೋ ಬಿಡತ್ತ, ನಿನ್ನ ಮಗಳು ಜೀವನ ಸೆಟ್ಲು. ಅಯ್ಯೋ ಸೆಟ್ಲು ಅಂತ ಕೇಳ್ತೀಯೇ, ಫುಲ್ಲು ಸೆಟ್ಲೇನೇ ನನ್ನ ಮಗಳು ಜೀವನ ಅಂತೂ. ಲೇ ಬುದ್ಧಿ, ಈಗಿತ ನಾವು ಪ್ಯಾಟ್ಗೆ ಹೋದಾಗ ಆರಾಮಾಗಿ ನೋಡಿ ನನ್ನ ಮಗಳು ಮನೆಗೆ ಇನ್ನೂ ಇದ್ದು ಓಡಾಡ್ಕೊಂಡು ಬರ್ಬೋದು. ಇನ್ನು ನೋಡಿಯ ನನ್ನ ಮಗಳು ಎಲ್ಲ ಸೊರೋಗ್ಬಿಟ್ಟವ್ರಲ್ಲ, ಇನ್ನೇನು ಚಿಂತೆ ನಿನಗೆ ಇಲ್ಲ. ಹೇಳು, ಈಗಿತ ಹೋದಾಗ ಮಾಡಿದ್ದಂಗೆ ಹೋಗೋಣ. ಏನೇ ಮೂತಿಯೆಲ್ಲ ಹಂಗೆ ಬೆಳ್ಕೊಂಡಿದ್ಯಾ? ಒರೆಸ್ಕೊಂಡು ಇಲ್ವಲ್ಲ ನೀನು? ಇಲ್ಲ ಕಣಮ್ಮ, ಚಾಕ್ಲೇಟ್ ತಿನ್ನ ಇವಾಗ ತಿನ್ಕೊಂಡು ಬಂದೆ, ಅದಕ್ಕೆ ಹಂಗೆ ಎಣ್ಣೆ ಐತೆ, ತೊಳ್ಕೋಬೇಕಿನ್ನ ಮೂತಿಯ. ನಿಮ್ಮ ಅಜ್ಜಿಗೆ ಇವತ್ತಂತೂ ಒಳ್ಳೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ಯಾ ಬಿಡು ನಿಮ್ಮ ಅಜ್ಜಿಗೆ ಅಲ್ವೇ? ಅದು ಕೊಡ್ಸು ಇದು ಕೊಡ್ಸು ಅಂತ ನನಗೆ ಹೇಳೋಳು. ಏನು ಮಗಳು ನಡೆಯೋಕ್ಕಾಗಲ್ವೇ ನಿನ್ನ ಕೈಲಿ ಅಂತ. ಸರಿಯಾಗಿ ಮಾಡಿದ್ಯಾ ಬಾ. ಎಷ್ಟು ಕೊಡ್ಸಿದ್ಲು ನಿಮ್ಮ ಅಜ್ಜಿ ನಿಂಗೆ ತಿನ್ನಕ್ಕೆ? ಅಜ್ಜಿ ಎಲ್ಲೂ ಕೊಡಿಸ್ತಿಲ್ಲ ಕಣಮ್ಮ, ಅಜ್ಜಿ ಎಲ್ಲ ಕೊಡಿಸಿದ್ದು ಅವಣ್ಣಯ್ಯ ಕೊಡಿಸಿದ್ದು ನನಗೆ. ಯಾವ ಅಣ್ಣಯ್ಯನೇ? ಯಾರು ತಗೋ ಕೊಡಿಸ್ಕೊಬತ್ತಾಳೆ? ಉಗುತು ಸಾಕಾಗೋಗ್ಬಿಟ್ಟೈತಿ. ನಿಂಗೆ ಎಷ್ಟು ಕಿತ ಹೇಳ್ಬೇಕು? ಅವರು ಇವ್ರ ಹತ್ರ ಮಾತ್ರ ನೀನು ಇಸ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ನಿನ್ನ ಬುದ್ಧಿ ಮಾತ್ರ ಕೇಳಕ್ಕಿಲ್ಲ ಬಿಡು ನೀನಂತೂ. ನನಗೆ ನಮ್ಮ ಅಣ್ಣಯ್ಯ ಪುಕ್ಸಟ್ಟೆ ಕೊಡ್ಲಿಲ್ಲಮ್ಮ, ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆ ಕಣಮ್ಮ. ಅದಕ್ಕೆ ನೀ ನನಗೂ ಚಾಕ್ಲೇಟು ಲೇಸು ಕುರ್ಕುರೆ ಎಲ್ಲನೂ ಕೊಡಿಸಿದ್ದು. ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಅಂದರೆ ಕೊಡಕ್ಕಿಲ್ಲ ಅಂತ ಹೇಳ್ತು. ಕೇಳಿದ ಪ್ರಶ್ನೆಗೆಲ್ಲ ಪಟ ಅಂತ ಹೇಳ್ಬಿಟ್ಟು ನಾನು ಈ ಉತ್ತರ ಕೊಟ್ಟೆ ಕಣಮ್ಮ. ಅದಕ್ಕೆ ನೀವು ಚಾಕ್ಲೇಟು ಬಿಸ್ಕೆಟು ಎಲ್ಲ ಕೊಡಿಸ್ಬಿಟ್ಟು ಹೋಯ್ತು ಕಣಮ್ಮ. ನಾನೇ ಸುಮ್ಮನೆ ಪುಕ್ಸಟ್ಟಂಗೆಲ್ಲ ಇಸ್ಕೊಂಡು ತಿನ್ನಕ್ಕಿಲ್ಲ ಕಣಮ್ಮ. ನಮ್ಮಮ್ಮ ಬೈತದೆ, ಏನು ಬ್ಯಾಡ ಅಂತಾನೆ ನೀ ಹೇಳೋದು ನಾನು. ಅವನು ಆ ದಡ್ಡನ ಮಗನೇ ನಿನ್ನ ಹತ್ರ ರಸಪ್ರಶ್ನೆ ಕಾರ್ಯಕ್ರಮ ಇಕ್ಕೊಬಿಟ್ಟವನಲ್ಲ, ನೀನು ಯಾವ ಉತ್ತರ ಕೊಟ್ಟಿಯಾ? ನೆಟ್ಟಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರೇ ಹೇಳೇ? ನೀನು ಇಂಥ ಪ್ರಶ್ನೆಗಳು ಕೇಳಿದ್ರೆ ನಾನು ಹೆಂಗೆ ಉತ್ತರ ಕೊಡ್ಲಿ ಹೇಳು? ಆವಣ್ಣ ಆದ್ರೆ ಇಂಥ ಪ್ರಶ್ನೆ ಎಲ್ಲ ಕೇಳಲಿಲ್ಲ, ಈಸಿಯಾಗಿರೋ ಪ್ರಶ್ನೆನೇ ಕೇಳಿದ್ದು. ಇನ್ನು ಎಂತ ಈಸಿಯಾಗಿರೋ ಪ್ರಶ್ನೆ ಕೇಳಿದ್ರು, ಪರಂಗಿ ಹಣ್ಣು ಯಾವ ಕಲರ್ ಇರ್ತದೆ, ಆಪಲ್ಲು ಯಾವ ಕಲರ್ ಇರ್ತದೆ ಅಂತ ಕೇಳಿದ್ರ ಅಂಥವು ಚೆನ್ನಾಗಿ ಉತ್ತರ ಕೊಟ್ಬಿಡ್ತೀಯಲ್ವಾ? ಕುರ್ಕುರೆ ಯಾವ ಪ್ಯಾಕೆಟಾಗಿ ಬರ್ತದೆ, ಇವೆಲ್ಲ ಚೆನ್ನಾಗಿ ಹೇಳ್ತೀಯ. ಅಂತವಲ್ಲ ಕಣಮ್ಮ, ಅದೇ ಈ ರಚ್ಚು ಅಕ್ಕ ಇತ್ತಲ್ಲ, ರಚ್ಚು ಅಕ್ಕನ ಬಗ್ಗೆ ಪ್ರಶ್ನೆಗಳು ಕೇಳಿದ್ದು. ರಚ್ಚು ಅಕ್ಕನ ಬಗ್ಗೆ ಎಲ್ಲ ಕೇಳ್ತೀನಿ ಪುಟ್ಟಿ, ನೀನೆಲ್ಲ ನಿಜನೇ ಉತ್ತರ ಕೊಡಬೇಕು. ಎಲ್ಲ ನಿಜನೇ ನೀ ಉತ್ತರ ಕೊಟ್ಬಿಟ್ರೆ ನಾನು ನಿನಗೆ ಕೇಳಿದ್ ಕೊಡಿಸ್ತೀನಿ ಅಂತ ಹೇಳ್ತು. ನಾನು ಸರಿ ಆಯ್ತು ಅಂಕಲ್ ಅಂತ ಹೇಳ್ದೆ. ಅವರು ಎಲ್ಲನೂ ಪಟ ಅಂತ ಕೇಳ್ತಾ ಇದ್ರು ಕಣಮ್ಮ. ನಾನು ಪಟ ಅಂತ ಉತ್ತರ ಕೊಟ್ಟಿದ್ದಕ್ಕೆ 2 ಕಿತ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ತಿನ್ನಕ್ಕೆಲ್ಲ ಕೊಡಿಸ್ತು ಕಣಮ್ಮ. ಇದೇನಿ ನನ್ನ ಮಗಳು ಬಗ್ಗೆ ಯಾರು ಪ್ರಶ್ನೆ ಕೇಳಿದ್ರು ನಿನ್ನ ಮಗಳ ಹತ್ರ? ಅಯ್ಯೋ ದೇವ್ರೆ, ಲೈ ಪುಟ್ಟಿ, ಯಾರೇ ಪ್ರಶ್ನೆ ಕೇಳಿದ್ ನನ್ನ ಮಗಳ ಬಗ್ಗೆ? ಯಾವನೇ ಕೇಳಿದ್ದು? ಅದೇ ಅವತ್ತು ಬೆಂಗಳೂರಾಗ ಒಬ್ರು ಮನೆಗೆ ಹೋಗಿದ್ವಲ್ಲ, ಅಂಕಲ್ ಮನೆಗೆ. ನಂಗೆ ಅವತ್ತು ಆ ಅಂಕಲ್ ಐಸ್ ಕ್ರೀಮ್ ಎಲ್ಲ ತಂದ್ಕೊಡ್ತಲ್ಲ, ಆ ಅಂಕಲ್ ರಚ್ಚು ಅಕ್ಕನ ಗಂಡ. ಮಗಳೇ, ಅವನೇನ್ ಕೇಳ್ದ, ನೀನೇನು ಹೇಳ್ದೆ? ಬಾಯಿ ಮುಚ್ಕೊಂಡು ಇರಕ್ಕೆ ಬರಕ್ಕಿಲ್ವಲ್ಲ ನಿನಗೆ? ಅಮ್ಮ, ಕಷ್ಟವಾದ ಕ್ವಶನ್ ಏನು ಕೇಳಲಿಲ್ಲ, ಈಸಿ ಆಗಿರೋ ಕ್ವಶನ್ ಕೇಳಿದ್ದು. ನೋಡಮ್ಮ ಪುಟ್ಟಿ, ರಚ್ಚು ಅಕ್ಕ ಯಾರ ಜೊತೆನೋ 2 ತಿಂಗಳು 3
ತಿಂಗಳು ಬೇರೆ ಇತ್ತಂತಲ್ಲ, ಯಾರ ಮನೆಗಿತ್ತು ಅಂತ ಕೇಳ್ತು. ನನಗೆ ಗೊತ್ತಿರಲಿಲ್ಲ ಉತ್ತರ. ನಾನು ಚೆನ್ನಾಗಿ ಗೊತ್ತಿತ್ತಲ್ಲ, ಅಚ್ಚು ಅಣ್ಣನ ಜೊತೆ ಪಕ್ಕದ ಮನೆಗೆ 2 ತಿಂಗಳು ಏನೋ ಇತ್ತಲ್ವಾ, ಅದೆಲ್ಲ ಗೊತ್ತಿರೋದಲ್ವೇ ನಮ್ಮ ವಿಚಾರ. ಅದಕ್ಕೆ ಇನ್ನೇನು ಹಿಂಗಿತ್ತು 2 ತಿಂಗಳು ಅಂತ ಹೇಳ್ದೆ. ಓ ಹೌದಾ ಪುಟ್ಟಿ, ಅವರಿಬ್ರು ಏನಾಗಬೇಕು ಅಂತ ನೀನು ಹೇಳಿಲ್ಲ, ಫ್ರೆಂಡ್ಸು ಅಂತ. ನಾನು ಅದಕ್ಕೆ ಫ್ರೆಂಡ್ಸು ಅಂತ ಹೇಳಿದೆ. ಅದಕ್ಕೆ ನನಗೊಂದು ಲೇಸ್ ಪ್ಯಾಕೆಟ್ ಕೊಡ್ತು. ಯವ್ವಾ ಬದ್ದಿ, ನನಗಂತೂ ಎದೆ ನೋವು ಬಂತು ಕಣೆ. ಹೋದೆ ಒಂಟೆ ಆಸ್ಪತ್ರೆಗೆ. ನಾನಂತೂ ಆಂಬುಲೆನ್ಸು ಫೋನ್ ಹಾಕೆ. ನನಗೆ ಗೊತ್ತು ಕಣ್ಲೆ, ನಿನ್ನ ಮಗಳ ಇಂಥ ಕೆಲಸ ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಕೊನೆಗೂ ಮಾಡ್ಬಿಟ್ಲಲ್ಲೇ, ಎದೆಲ್ಲ ಹಿಡ್ಕೊಂಬಿಡ್ತು ಕಣ್ಲೆ ಬದ್ದಿ. ಸರಜಿ ಸಮಾಧಾನ ಮಾಡ್ಕ. ಅವಳು ಏನೇನೋ ಹೇಳಿರಲ್ಲ ಪಾಪ, ಏನೋ ಗೊತ್ತಾಗಲ್ಲ ನನ್ನ ಮಗಳಿಗೆ. ಏನೋ ಒಂಚೂರು ಹಂಗೋ ಹಿಂಗೋ ಹೇಳಿತಾಳೆ. ನಿನ್ನ ಮಗಳು ಸಂಸಾರ ಕಿತ್ತಾಕಂತದೇನು ಮಾಡಿರಲ್ಲ. ಹುಸಿ ಸುಮ್ಕಿರ್, ನಾನು ಅವಳ ಹತ್ರ ಬಾಯಿ ಬಿಡಿಸ್ತೀನಿ. ಅಯ್ಯೋ ಸುಮ್ಮನೆ ನನಗೆ ಚಟ್ಟ ಕಟ್ಟಕ್ಕೆ ಹೇಳ್ಬಿಡೆ, ಚಟ್ಟ ಕಟ್ಟಕ್ಕೂ ಕೊಂಬು ಹಾಕಕ್ಕೂ ಹೇಳ್ಬಿಡೆ, ಅದು ಹೊಂಟೋಯ್ತೀನಿ. ನನಗೆ ಅದೇ ಹಂಗೆ ಹಿಡ್ಕೊಬಿಟ್ಟೈತೆ ಕಡ್ಲೆ ಪದ್ದಿ. ಅಯ್ಯೋ ಇರೇ ಸರೋಜಿ. ಏಯ್ ಇನ್ನೇನು ಹೇಳ್ದೆ ಅಮ್ಮ? ನಾನು ಬೇರೆ ಏನು ಹೇಳಿಲ್ಲಮ್ಮ ನಾನು. ಅದೇ ಕಣಮ್ಮ, ರೊಚ್ಚೋಕ ಅದು ಯಾವುದೋ ಅಣ್ಣಂಗೆ ಒಡವೆ ಎಲ್ಲ ಕೊಟ್ಟಿತ್ತಲ್ಲ, ಒಡವೆ ಎಲ್ಲ ಕೊಟ್ಬಿಟ್ಟು ಆಮೇಕಿಂದ ನಾನು ನೀನು ಎಲ್ಲರೂ ಹೋಗ್ಬಿಟ್ಟು ದೈವದ ಮನೆಗೆ ಹೋಗ್ಬಿಟ್ಟು ಒಡವೆ ಎಲ್ಲ ಇಸ್ಕೊಬಿಟ್ಟು ಬಂದ್ವಲ್ಲ, ಅದನ್ನು ಹೇಳ್ದೆ. ಅದೇನಮ್ಮ ರಾವಲ್ಲ ಅವಣ್ಣಯ್ಯ, ಅವಣ್ಣಯ್ಯನೂ ನಾನು ಅಂಕಲ್ ಮಾತಾಡ್ಬೇಕಾರೆ ಆವಣ್ಣಯ್ಯನು ಅಲ್ಲಿಗೆ ಬಂತು ಕಣಮ್ಮ. ಬಂದಿದ್ದ ತಕ್ಷಣ ನಾನು ಇವಣ್ಣನೇ ನನಗೆ ಗೊತ್ತು ಅಂತ ಹೇಳ್ದೆ ಕಣಮ್ಮ. ಅದಕ್ಕೆ ಹೌದಾ ಅಂತ ಹೇಳ್ಬಿಟ್ಟು ಅವರೇನೋ ಮಾತಾಡಿದ್ರು ಕಣಮ್ಮ, ನಂಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಆಮೇಕಿಂದ ಅವರಿಬ್ರು ಮಾತಾಡಿದ್ದೆಲ್ಲ ಆದಮೇಲೆ ನನಗೊಂದು ದೊಡ್ಡ ಡೈರಿ ಮೇಲೆ ಕೊಡಿಸಿ ಆಮೇಲೆ ಅವಣ್ಣಯ್ಯ ಬೈತಾ ಇತ್ತು. ಎಂಥ ಕೆಲಸ ಮಾಡ್ಬಿಟ್ಲು ರೊಚ್ಚು, ಮೋಸ್ಕಾತಿ ಅಂತ ಏನೋ ಬೈತಾ ಇತ್ತು ಕಣಮ್ಮ. ಆಮೇಕಿಂದ ನಾನು ಇನ್ನೊಂದೇನು ಹೇಳಿದೆ ಅಂತಂದ್ರೆ, ಅಚ್ಚು ಅಣ್ಣ ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತು ಅಂಕಲ್, ರೊಚ್ಚೋಕ ಸರಿಯಾಗಿ ಅಡುಗೆ ಮಾಡಿ ಆಗ್ತಾ ಇರಲಿಲ್ಲ, ಅದಕ್ಕೆ ನೀನು ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತು. ಆಮೇಕಿಂದ ಅವ್ರ ಮನೆಗೆ ಅವರಿದ್ರು, ಇವ್ರ ಮನೆಗೆ ಇವರಿದ್ರು ಅಂಕಲ್ ಅಂತ ಹೇಳ್ದೆ. ವೆರಿ ಗುಡ್ ಪುಟ್ಟಿ, ಥ್ಯಾಂಕ್ ಯು ಸೋ ಮಚ್ ಪುಟ್ಟಿ ಅಂತ ಹೇಳ್ಬಿಟ್ಟು ಹಂಗೆ ಹೊಂಟಾಯ್ತು ಕಣಮ್ಮ. ಸತ್ತೆ ಪದ್ದಿ, ನಾನು ಸತ್ತೆ. ಅಯ್ಯೋಲೇ ಸರಜಿ, ಸರಜಿ, ಅಯ್ಯೋ ನನ್ನ ಮಗಳು ಜೀವನ ಮತ್ ಬೀದಿಗೆ ಬಂದ್ಬಿಡ್ತಲ್ಲಪ್ಪ. ಏನೇನೋ ಮಾಡಿ ನನ್ನ ಮಗಳು ಜೀವನನ ಸುಧಾರಿಸ್ಬೇಕು ಅಂತ ಮಾಡಿದ್ರೆ ನಿನ್ನ ಮಗಳು ನನ್ನ ಪಿರಾಣನೂ ತೆಗೆದ್ಲು, ನನ್ನ ಮಗಳು ಸಂಸಾರನೂ ತೆಗೆದ್ಲಲ್ಲ. ಅಯ್ಯೋ ದೇವ್ರೆ, ನಾನು ಬದುಕಿರೋಕ್ಕಿಲ್ಲ. ನನ್ನ ಕೈಯಲ್ಲಿ ಇನ್ನೂ ಟೆನ್ಷನ್ ತಡ್ಕೊಳಕ್ಕಾಗಕ್ಕಿಲ್ಲ. ನಾನಂತೂ ಹೊಂಟೋಯ್ತೀನಿ. ಎದೇನೋ ಬತ್ತೈತೆ, ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತು ಕಣ್ಪದ್ದಿ. ನನಗೆ ಮಿನಿ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತು. ನಾನು ಬದುಕಿರೋಕ್ಕಿಲ್ಲ ಕಣ್ಪದ್ದಿ, ಶಾನೆ ದಿನ ಬದುಕಿರೋಕ್ಕಿಲ್ಲ. ಹೊಂಟೋಯ್ತೀನಿ. ನಿನ್ನ ಮಗಳನ್ನ ಕರ್ಕೊಂಡು ಮೊದಲು ಮನೆ ಬಿಟ್ಬಿಟ್ಟು ಹೊಂಟೋಗು, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ ನನಗೆ. ಇಲ್ಲ ಆಂಬುಲೆನ್ಸು ಪಟ 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 ಅಂತ ಫೋನ್ ಹಾಕಿ ಆಂಬುಲೆನ್ಸ್ ಯಾರನ್ನ ಬಂದು ಕರ್ಕೊಂಡು ಹೋಯ್ತಾರೆ ನನ್ನ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನೀನು ಎಗೋದು ಬಿಸತ್ತೋಗ್ಬಿಡ್ತೀನಿ ಅಂತ ಅನ್ನಿಸ್ತೈತೆ. ಕಳಿಸೆ ನಿನ್ನ ಮಗಳು ನಾಚಿಕೆ, ಕಳಿಸೆ. ಅಯ್ಯೋ 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 ಅಯ್ಯೋ, ಏನು ಮಾತಾಡಬೇಡ್ರಿ ಬ್ಯಾರ ಹತ್ರ. ಪಟ 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 ಅಂತ ಮಾತಾಡಬೇಡ್ರಿ ಅಂತ ಹೇಳಿದ್ರೆ ಚಾಕ್ಲೇಟು ಬಿಸ್ಕೆಟ್ಗೆ ಮಾನ ಮರ್ಯಾದೆ ಎಲ್ಲ ಕಳಿತೀಯಲ್ಲೇ ನೀನು. ಸುಮ್ಕಿರಮ್ಮ, ನಮಗಲ್ಲಿ ಯಾರನ್ನ ತಿನ್ನೋದು ಕೊಡಿಸ್ತೀವಿ, ನಿನ್ಗೆ ಯಾರನ್ನ ಒಡವೆ ಕೊಡಿಸ್ತೀನಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀಯ ಅಂತ ಹೇಳಿದ್ರೆ ನೀನು ಪಡ 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 ಅಂತ ಕೊಡೋದಿಲ್ವೇನಮ್ಮ? ನಾನು ಹಂಗೇನಿಯ ಅಮ್ಮ, ಸುಳ್ಳು ಏನು ಹೇಳಿಲ್ಲ ಕಣಮ್ಮ. ನೀನೇ ಹೇಳ್ತೀಯ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತಿಂದ ಹೇಳ್ತಾ ಇದ್ದೀನಿ. ಹೊಸಿ ಸುಳ್ಳು ಹೇಳೋದು ನನ್ನ ಕಲ್ತ್ಕಳೆ. ಹೊಸಿನ ಸುಳ್ಳು ಹೇಳು, ಯಾರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಏನನ್ನ ಒಂದನ್ನ ಸುಳ್ಳು ಹೇಳೋದು ಕಲ್ತ್ಕ. ಎಲ್ಲ ತಾಯಿಗಳು ನನ್ನ ಮಕ್ಕಳು ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಏನೇನೇನೋ ಮಾಡ್ತಾರೆ. ನಾನು ಸುಳ್ಳು ಹೇಳಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ನಾನು ಚೂರು ಸುಳ್ಳು ಹೇಳೋದನ್ನ ಕಲ್ತ್ಕ. ಎಲ್ಲ ನಿಜ ಒದ್ರಿ ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡು ನೀನೇ ಆಗ್ಬಿಟ್ಟು ಇವತ್ತು ನನಗಂತೂ ಊರ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗದೇ ಇಲ್ಲ. ಹಂಗೆ ಮಾಡ್ಬಿಟ್ಟು ಬಿಟ್ಬಿಟ್ಟಿದೀಯ ನನ್ನ. ಸರಿ ಹೇಳಮ್ಮ, ಇನ್ನೊಂದ್ಕಿಂತ ಏನು ಹೇಳಕ್ಕಿಲ್ಲ. ಯವ್ವ ನಾನ್ ಸತ್ತೆ. ಅಯ್ಯೋ ಯವ್ವ, ನಾನು ಅಳಿಯಂಗೆ ಗೊತ್ತಾಗಬಾರ್ದು ಅಂತ ಏನೇನೋ ಸರ್ಕಸ್ ಮಾಡಿದೆ. ಕೊನೆ ಈ ಪಿಳ್ಳೆ ಐತಲ್ಲ ಎಲ್ಲ ಒದ್ರುಬಿಟ್ಟು ನನ್ನ ಮಾನ ಮರ್ಯಾದೆ, ನನ್ನ ಮಗಳು ಸಂಸಾರ ಎಲ್ಲ ರಾಜ ಹಾಕ್ಬಿಟ್ಲು ಶಿವನೇ ನಮ್ಮವ್ವ. ಏನಪ್ಪ ಮಾಡಲಿ ನಾನು ಇವಾಗ? ಆಯ್ತಿಲ್ವೇ? ಅಯ್ಯೋ ಇರು ಸರಸಿ, ಹೋಗ್ಬಿಟ್ಟು ಆಟೋದವ್ರನ್ನ ಕರ್ಕೊಬಿಟ್ಟು ಬರ್ತೀನಿ. ಇಲ್ಲ ಆಂಬುಲೆನ್ಸ್ ಫೋನ್ ಹಾಕ್ಸ್ಬಿಟ್ಟು ಬರ್ತೀನಿ, ಇರೋ ನಿಮಿಷ.